ಬೇಲೂರು ತಾಲೂಕಿನ ರೈತ ಬಂಧುಗಳಿಗೆ ಶುಂಠಿ ಕೃಷಿ ಬಗ್ಗೆ ಮಾಹಿತಿ. ಇದು ಕೋನೇರ್ಲು ಗ್ರಾಮದಲ್ಲಿ ಧರ್ಮಪ್ಪ ಮತ್ತೆ ದೇವಣ್ಣ ಅಂತ ಇಲ್ಲಿ ನಮ್ಮ ರೈತರಿದ್ದಾರೆ. ಬನ್ನಿ ಸರ್. ಶುಂಠಿ ಬೀಜಕ್ಕೆ ಬೀಜದ ಔಷಧಿಯಿಂದ ಇಲ್ಲಿ ತನಕ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಅಲ್ಲಿ ಔಷಧಿ ಕೊಟ್ಟಿರ್ತೀವಿ ನೋಡಿ. ಶುಂಠಿ ಎಲೆ ಚುಕ್ಕಿ ರೋಗ, ಅತಿಯಾದ ಹಳದಿ ರೋಗ ಯಾವ ರೀತಿ ಕಂಟ್ರೋಲ್ ಆಗಿದೆ ಅದು ಅಂತ ನೀವು ರೈತರ ಬಂಧುಗಳು ನೋಡಬೇಕು. ಹಂಗೆ ಇಲ್ಲಿ ನೋಡಿ ವೀಕ್ಷಿಸಿ. ಇಲ್ಲಿ ನೋಡಿ, ಇಡೀ ಫ್ಲಾಟ್ ಏನು 25 ಜಿಲ್ಲದ ಜಾಗ ಶುಂಠಿ ಇದೆ. ಇದೇ ಥರ 95% ಪಕ್ಕಾ ರೋಗ ಕಂಟ್ರೋಲ್ ಇದೆ. ನಮ್ಮ ಜೊತೆಗೆ ಧರ್ಮಪ್ಪ ಇದ್ದಾರೆ. ರೈತ ಬಂಧುಗಳು ಧರ್ಮಪ್ಪ ಅವ್ರ ಕೇಳಿ ಸ್ವಲ್ಪ ಮಾಹಿತಿ ತಗೋಬೇಕು. ಧರ್ಮಪ್ಪ ಅವರೇ ಮಾತಾಡಿ ಕರೆಕ್ಟಾಗಿ ರೈತರಿಗೆ ಎಲ್ಲ ಸಕಲೇಶ್ಪುರ ಕುಶಾಲ್ ನಗರ ಅಂತ ಹೋಗ್ತಿದ್ದಾರೆ. ಬೇಲೂರಿನಲ್ಲಿ ಔಷಧಿ ಹೆಂಗಿದೆ ಅಂತ ಒಂಚೂರು ರೈತರಿಗೆ ಹೇಳಿ. ಆಯ್ತು, ಇದೇ ಅಂಗಡಿಲಿ ತಗೊಂಡು ಔಷಧಿ ಹೊಡೆದ್ರೆ ಒಳ್ಳೇದಾಗುತ್ತೆ. ಅಂಗಡಿ ಹೆಸರು ದಾಸಪ್ಪ ಅಲ್ಲ, ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್. ದಯಮಾಡಿ ರೈತ ಬಂಧುಗಳು ಬೇರೆ ಕಡೆ ಹೋಗ್ಬೇಡಿ, ರಿಸಲ್ಟ್ ನೋಡ್ಬೇಕು. ನಮ್ದು ಶುಂಠಿ ನೋಡಿ ಅವ್ರದ್ದೇ ಔಷಧಿ ಕೊಟ್ಟಿರೋದು ಒಳ್ಳೇದಾಗಿದೆ. ಆದ್ರೆ ಅವ್ರು ಬಂದು ಇವತ್ತು ನೋಡ್ತಾ ಇದಾರೆ, ಇಲ್ಲಿವರೆಗೂ ಬಂದಿರಲಿಲ್ಲ. ಒಳ್ಳೇದಾಯ್ತೆ. ಇವತ್ತು ಮಾಡಿರೋದು 1ನೇ ತಾರೀಕು 9ನೇ ತಿಂಗಳು 2025 ಇಸ್ವಿಲಿ ನಮ್ಮ ಫ್ಯಾಮಿಲಿ ಪ್ರದೀಪ್ ಅಂತೇಳಿ ಶುಂಠಿ ಮಾಡಿದ್ರು. ಅವ್ರ ಶುಂಠಿ ನೋಡ್ಕೊಂಡ್ ಬಂದು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ರೈತ ಬಂಧುಗಳು ನೋಡ್ಬೇಕು ಯಾವ ಪ್ರಮಾಣದಲ್ಲಿ ಕೆಲಸ ಬಂದಿದೆ. ಆದ್ರೆ ಏನ್ ಧರ್ಮಪ್ಪ ಅವರು ಒಳ್ಳೆ ಗುಣವಂತರ ಅಂದ್ರೆ 9 ದಿನ 10 ದಿನಕ್ಕೆ ಔಷಧಿ ಹೊಡೆದು ಬಿಟ್ಟಿದ್ದಾರೆ. 8 ದಿವಸಕ್ಕೆ ಬಂದು ಕುಂತ್ಕೊಳ್ಳೋರು ಅಂಗಡಿಗೆ, ಇಲ್ಲ ಔಷಧಿ ಕೊಡ್ರಪ್ಪ ನಮ್ ಶುಂಠಿ ಉಳಿಬೇಕು ಅಂತ. 10 ದಿವಸಕ್ಕೆ ನಾನು ಔಷಧಿ ಹೊಡಿಸಿದೆ. ಬೇಡ ಸುಮ್ನಿರಿ ಧರ್ಮಪ್ಪರೇ, 2 ದಿವಸ ಬಿಟ್ಟು ಹೊಡಿರಿ, 10 ದಿವಸ ಕೆಲಸ ಮಾಡುತ್ತೆ ಔಷಧಿ ಅಂತೇಳಿ ಔಷಧಿ ಹೊಡಿಸಿದ್ದೀನಿ. ಹೌದಾ ಧರ್ಮಪ್ಪರೇ? ರೈತರು ನೋಡ್ಬೇಕು ಯಾವ ಗುಣಮಟ್ಟದಲ್ಲಿ ಪೆರಿಕ್ಯುಲೋರಿಯಾ, ಅತಿಯಾದ ಎಲೆ ಚುಕ್ಕ, ಹಳದಿ ರೋಗ, ಕೊಳೆ ರೋಗ ಔಷಧಿ ಹೆಂಗ್ ಕೆಲಸ ಮಾಡಿದಂತ ನೋಡ್ಬೇಕು. ರೈತ ಬಂಧುಗಳು ದಯಮಾಡಿ ದೂರದ ಪ್ರಯಾಣ ಮಾಡಬೇಡಿ. ಬೇಲೂರಿನಲ್ಲಿ ಒಳ್ಳೆ ಔಷಧಿ ಕೊಡ್ತಾ ಇದೀವಿ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಅಲ್ಲಿ. ಬೆಳೆ ವೀಕ್ಷಣೆ ಮಾಡ್ಕೊಳ್ಳಿ. ಸಾಧ್ಯ ಆದ್ರೆ ಯಾರು ರೈತರುಗಳು ನಾವು ವಿಡಿಯೋದಲ್ಲಿ ಅನುಮಾನ ಇದ್ರೆ ಕೋನೇರ್ಲು ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇವ್ರದ್ದು ಶುಂಠಿ ಫ್ಲಾಟ್ ಇದೆ, ಬಂದು ನೋಡಿ ಆಮೇಲೆ ಔಷಧಿಗೆ ಬನ್ನಿ. ಓಕೆ.